ಪುನೀತ್ ಕೆರೆಹಳ್ಳಿ ಯಾರು ಈ ಥರ ಯಾರಿಗೋ ಹೋಗಿ ಡಾಕ್ಯುಮೆಂಟ್ ಕೇಳೋದಕ್ಕೆ? ಬಾಂಗ್ಲಾದೇಶದಿಂದ ಬಂದವರಾಗಿದ್ದರೆ FRR ಆಫೀಸ್ ಇದೆ, ಒಕ್ಕೂಟ ಸರ್ಕಾರ ಡೆಲ್ಲಿಲಿ ಇರೋದಕ್ಕೆ ಅವ್ರಿಗೆ ಅಧಿಕಾರ ಇದೆ, ಯಾರು ಅಕ್ರಮ ವಲಸಿಗರು ಇಲ್ಲ ಅಂತ ನೋಡೋದಕ್ಕೆ ಅವ್ರ ಕೆಲಸ ಮಾಡಬೇಕು. ಅದ್ರ ಬದಲಿಗೆ ಈ ಥರ ಪುಡಿ ರೌಡಿಗಳು ಹೋಗಿ ವಿಚಾರಣೆ ಮಾಡೋದು ಸರಿಯಲ್ಲ. ಪುನೀತ್ ಕೆರೆಹಳ್ಳಿಗೆ ಆ ಪುಂಡ್ರಿಗೆ ಭಯ ಪಟ್ಕೊಂಡು ಅವ್ರು ಹೇಳಿರ್ಬೋದು ನಾವು ಬಾಂಗ್ಲಾದೇಶಿಂದ. ನಮಗೆ ಗೊತ್ತಿಲ್ಲ ಅವ್ರು ಬಾಂಗ್ಲಾದೇಶ ಅವರೇ ಆಗಿದ್ರು ಸಹ ಪುನೀತ್ ಕೆರೆಹಳ್ಳಿ ಅಥವಾ ಅವರ ಒಂದು ರೌಡಿಗಳ ಪಡೆಯ ಕೆಲಸ ಅಲ್ಲ ಇದು ಮಾಡೋದಕ್ಕೆ. ಗೃಹ ಸಚಿವರು ಏನು ಮಾಡ್ತಾ ಇದ್ರು ಇದ್ರ ಬಗ್ಗೆ? ಅವ್ರೇನಾದ್ರು ಔಟ್ಸೋರ್ಸ್ ಮಾಡಿದಾರ, ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಟೆಂಡರ್ ಏನಾದರೂ ಕೊಟ್ಟರ? ಈ ಥರ ಪುನೀತ್ ಕೆರೆಹಳ್ಳಿ ಏನಾದರೂ ತೊಗೊಂಡಿದ್ದಾರ? ಅದು ಯಾವುದು ಡಾಕ್ಯುಮೆಂಟ್ಸ್ ಚೆಕ್ ಮಾಡೋದಕ್ಕೆ? ಹೋಗ್ಲಿ, ಅವ್ನು ಬೇಲ್ ತೊಗೊಂಡು ಆಚೆ ಇದ್ದಾನಲ್ಲ, ಬೇಲ್ ತೊಗೊಂಡು ಆಚೆ ಇರೋರು ಈ ಥರ ಎಲ್ಲ ಕೆಲಸಗಳು ಮಾಡ್ಬೋದಾ? ಅವ್ನು ಬೇಲ್ ಕ್ಯಾನ್ಸಲ್ ಮಾಡ್ಸೋಕೆ ಏನಾದರೂ ಕ್ರಮ ತೊಗೊಂಡಿದ್ದಾರೆ ಇವ್ರು ಯಾವುದು ಶ್ರೀಮಂತರ ಹತ್ರ ಹೋಗಿ ದುಡ್ಡು ಕಿತ್ಕೊಳ್ಳೋದಿಲ್ಲ, ಇವ್ರು ಯಾರು ಬಡವ್ರ ಹತ್ರ ಹೋಗಿ ದುಡ್ಡು ಕಿತ್ಕೊಂತಾರೆ. ಕಸ ಆಯೋವ್ರ ಹತ್ರ, ಚಿಂದಿ ಆಯೋವ್ರ ಹತ್ರ, ಮನೆ ಕೆಲಸ ಮಾಡೋವ್ರ ಹತ್ರ, ಅವ್ರ ಹತ್ರನೇ ಇವ್ರದೆಲ್ಲ ದರ್ಪ. ಕೆಲವು ವಿಡಿಯೋಗಳು ಬಂದಿದೆ. ಪುನೀತ್ ಕೆರೆಹಳ್ಳಿ ಅಂತ ಒಬ್ಬ ಕೊಲೆ ಆರೋಪಿ, ಏನು ಇದ್ರಿಸ್ ಪಾಷಾ ಅವರ ಕೊಲೆನಲ್ಲಿ ಪ್ರೈಮ್ ಅಕ್ಯೂಸ್ಡ್ ಆಗಿದ್ದಾರೆ. ಇಲ್ಲಿ ವಲಸೆ ಕಾರ್ಮಿಕರ ಮನೆಗಳಿಗೆ ಹೋಗಿ, ಅದೆಲ್ಲ ಶೆಡ್ಗಳಿಗೆ ಹೋಗಿ ನುಗ್ಗಿ, ನೀವು ಬಾಂಗ್ಲಾದೇಶಿನ, ನೀವು ಇಲ್ಲಿನವರ, ನೀವು ಬಾಂಗ್ಲಾದೇಶನವರು, ಹಿಂಗಂತೆಲ್ಲ ಹೇಳಿ ಸ್ವಲ್ಪ ಒಂದು ರೌಡಿಸಮ್ ಮಾಡಿದ್ದಾರೆ. ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಪುನೀತ್ ಕೆರೆಹಳ್ಳಿ ಯಾರು ಈ ಥರ ಯಾರಿಗೋ ಹೋಗಿ ಡಾಕ್ಯುಮೆಂಟ್ ಕೇಳೋದಕ್ಕೆ? ಅಕ್ರಮ ವಲಸಿಗರಾಗಿದ್ದರೆ, ಬಾಂಗ್ಲಾದೇಶದಿಂದ ಬಂದವರಾಗಿದ್ದರೆ FRR ಆಫೀಸ್ ಇದೆ, ಒಕ್ಕೂಟ ಸರ್ಕಾರ ಡೆಲ್ಲಿಲಿ ಇರೋದಕ್ಕೆ ಅವ್ರಿಗೆ ಅಧಿಕಾರ ಇದೆ, ಯಾರು ಅಕ್ರಮ ವಲಸಿಗರು ಇಲ್ಲ ಅಂತ ನೋಡೋದಕ್ಕೆ ಅವ್ರ ಕೆಲಸ ಮಾಡಬೇಕು. ಅದ್ರ ಬದಲಿಗೆ ಈ ಥರ ಪುಡಿ ರೌಡಿಗಳು ಹೋಗಿ ವಿಚಾರಣೆ ಮಾಡೋದು ಸರಿಯಲ್ಲ. ಯಾಕೆ ಇದ್ರ ವಿರುದ್ಧ ನಾವು ಮಾತಾಡ್ತೀವಿ ಅಂತ ಹೇಳಿದ್ರೆ, ನೋಡಿ, ಮೊನ್ನೆ ಕೇರಳದಲ್ಲಿ ಕಳೆದ ತಿಂಗಳು ರಾಮನಾರಾಯಣ್ ಬಘೇಲ್ ಅಂತ ಒಬ್ಬರು ದಲಿತ ಕಾರ್ಮಿಕರನ್ನ ನೀವು ಬಾಂಗ್ಲಾದೇಶಿ ಅಂತ ಹೇಳಿ ಕೆಲವರು ಜನ ಹೊಡೆದು ಸಾಯಿಸೇ ಬಿಟ್ರು. ಮಂಗಳೂರಿನಲ್ಲಿ ಒಬ್ಬರು ಕಾರ್ಮಿಕರನ್ನ ನೀವು ಬಾಂಗ್ಲಾದೇಶಿ ಅಂತ ಹೇಳಿ ಹೊಡೆದಿದ್ದಾರೆ, ಅದರಲ್ಲೂ ಅರೆಸ್ಟ್ ಆಗಿದೆ. ಒರಿಸ್ಸಾದಲ್ಲಿ ಒಬ್ಬರನ್ನ ನೀವು ಬಾಂಗ್ಲಾದೇಶಿ ಅಂತ ಹೇಳಿ ಅವ್ರನ್ನ ಹೊಡೆದು ಸಾಯಿಸಿಬಿಟ್ಟಿದ್ದಾರೆ. ಈ ಥರ ದೇಶಾದ್ಯಂತ ಘಟನೆಗಳು ನಡೀತಾ ಇದೆ. ಸುಮ್ಮನೆ ನೀವು ಬಾಂಗ್ಲಾದೇಶಿ ಅಂತ ಹೇಳೋದು, ಹೊಡೆದು ಸಾಯಿಸೋದು. ಅದೇ ರೀತಿ ಪುನೀತ್ ಕೆರೆಹಳ್ಳಿನೂ ಈಗ ಹೋಗಿ ಹಿಂಗೆ ಮಾಡ್ತಾ ಇದ್ದಾನೆ. ಆ ಪುನೀತ್ ಕೆರೆಹಳ್ಳಿ ವಿಡಿಯೋದಲ್ಲಿ ಅವ್ರೇನೋ ಹೌದು ನಾವು ಬಾಂಗ್ಲಾದೇಶದವರು, ನಾವು ವಾಪಸ್ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ನಮ್ಗೇನು ಗೊತ್ತು ಅವ್ರು ಬಾಂಗ್ಲಾದೇಶದವರು ಅಲ್ಲೋ ಅಂತ? ಪುನೀತ್ ಕೆರೆಹಳ್ಳಿನ ಜಡ್ಜು? ಪುನೀತ್ ಕೆರೆಹಳ್ಳಿಗೆ ಆ ಪುಂಡ್ರಿಗೆ ಭಯ ಪಟ್ಕೊಂಡು ಅವ್ರು ಹೇಳಿರ್ಬೋದು ನಾವು ಬಾಂಗ್ಲಾದೇಶಿಂದ. ನಮಗೆ ಗೊತ್ತಿಲ್ಲ ಅವ್ರು ಬಾಂಗ್ಲಾದೇಶ ಅವರೇ ಆಗಿದ್ರು ಸಹ ಪುನೀತ್ ಕೆರೆಹಳ್ಳಿ ಅಥವಾ ಅವರ ಒಂದು ರೌಡಿಗಳ ಪಡೆಯ ಕೆಲಸ ಅಲ್ಲ ಇದು ಮಾಡೋದಕ್ಕೆ. ಮತ್ತು ನಮ್ಗನ್ಸುತ್ತೆ ಈ ಥರ ಒಂದು ಶುರು ಮಾಡಿ, ಇವ್ರ ಕಾರ್ಯಾಚರಣೆ ಶುರು ಮಾಡಿ ನಂತರ ಅಲ್ಲಿಯೇ ರೋಲ್ ಕಾಲ್ಗೆ ಇಳಿತಾರೆ. ಇನ್ನು ಕೆಲವರು ಜನರ ಹತ್ರ ಹೋಗ್ಬಿಟ್ಟು ನೀವು ದುಡ್ಡು ಕೊಡದಿದ್ರೆ ನೀವು ಬಾಂಗ್ಲಾದೇಶ ಅಂತ ಹೇಳಿ ನಾವು ಕೇಸ್ ಹಾಕ್ಸ್ತೀವಿ, ಪೊಲೀಸವ್ರ ಕೈಲಿ ಎತ್ತಾಕ್ಸ್ತೀವಿ ಅಂತ ರೋಲ್ ಕಾಲ್ಗೆ ಇಳಿಯಲ್ಲ ಅಂತ ಏನು ಗ್ಯಾರಂಟಿ? ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ, ಬೆಂಗಳೂರು ನಗರ ಪೊಲೀಸ್ ಕಮಿಷನರು, ಬೆಂಗಳೂರು ಗ್ರಾಮಾಂತರ ಪೊಲೀಸ್ ಕಮಿಷನರು, ಗೃಹ ಸಚಿವರು ಏನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ? ಅವ್ರೇನಾದ್ರು ಔಟ್ಸೋರ್ಸ್ ಮಾಡಿದ್ದಾರೆ, ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಟೆಂಡರ್ ಏನಾದರೂ ಕೊಟ್ಟರ? ಈ ಥರ ಪುನೀತ್ ಕೆರೆಹಳ್ಳಿ ಏನಾದರೂ ತೊಗೊಂಡಿದ್ದಾರೆ ಅದು ಯಾವುದು ಡಾಕ್ಯುಮೆಂಟ್ಸ್ ಚೆಕ್ ಮಾಡೋದಕ್ಕೆ? ಇವ್ರು ಯಾರು? ಪೊಲೀಸವರು ಇಷ್ಟು 3 ದಿವಸ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ವಿಡಿಯೋ ಬಂದು 3 ದಿವಸ ಆಗಿದೆ. 3 ದಿವಸದಿಂದ ನಾನು ಗಮನಿಸಿರಲಿಲ್ಲ, ಈಗ ಗಮನಿಸಿದ್ದೀನಿ. 3 ದಿವಸ ಆದ್ರೂ ಸಹ ಈ ವಿಡಿಯೋ ಬಂದು ಪೊಲೀಸವ್ರು ಏನು ಮಾಡ್ತಾ ಇದ್ದಾರೆ? ಹೋಗ್ಲಿ, ಅವ್ನು ಬೇಲ್ ತೊಗೊಂಡು ಆಚೆ ಇದ್ದಾನಲ್ಲ, ಬೇಲ್ ತೊಗೊಂಡು ಆಚೆ ಇರೋರು ಈ ಥರ ಎಲ್ಲ ಕೆಲಸಗಳು ಮಾಡ್ಬೋದಾ? ಅವ್ನು ಬೇಲ್ ಕ್ಯಾನ್ಸಲ್ ಮಾಡ್ಸೋಕೆ ಏನಾದರೂ ಕ್ರಮ ತೊಗೊಂಡಿದ್ದಾರೆ ಇವರು? ಕ್ರಮ ತೊಗೊಂಡಿಲ್ಲ ಅಂದರೆ ಯಾಕೆ ತೊಗೊಂಡಿಲ್ಲ? ಏನು ಮಾಡ್ತಾ ಇದೆ ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಏನು ಮಾಡ್ತಾ ಇದೆ, ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದ್ದಾರೆ? ಈ ಪ್ರಶ್ನೆ ಬರುತ್ತೆ. ಇವತ್ತು ಪುನೀತ್ ಕೆರೆಹಳ್ಳಿ ಈ ಥರ ಹೋಗಿ ಯಾರ್ದೋ ಶೆಡ್ ಒಳಗಡೆ ನುಗ್ಬಿಟ್ಟು ನೀನು ಬಾಂಗ್ಲಾದೇಶಿ ಅಲ್ಲ ಅಂತ ಕೇಳ್ತಾನೆ. ನಾಳೆ ಇನ್ಯಾರೋ ವಲಸೆ ಕಾರ್ಮಿಕರು, ಯಾರೋ ಕಾರ್ಮಿಕರು, ವಲಸೆ ಕಾರ್ಮಿಕರಂತೂ ಇಲ್ಲ, ಯಾರೋ ಕಾರ್ಮಿಕರು ನೋಡ್ಕೊಂಡು ಹೋದ್ರೆ ನೋಡಕ್ಕೆ ಅವರು ಇವರು ಅಲ್ಲ, ಇವ್ರು ಬೇರೆ ಊರಿನವ್ರು ಅಂತ ಅನ್ಕೊಂಡು ಯಾರೋ ಹೊಡೆದು ಸಾಯಿಸಿದ್ರೆ ಯಾರು ಹೊಣೆ? ಈ ಥರ ಘಟನೆಗಳಾಗಿ ಯಾರಿಗಾದ್ರೂ ಹೊಡೆದ್ರೆ, ಸಾಯಿಸಿದ್ರೆ ಅದಕ್ಕೆ ಬೆಂಗಳೂರು ಪೊಲೀಸ್ ನೇರ ಹೊಣೆ, ಕರ್ನಾಟಕದ ಗೃಹ ಸಚಿವರು ನೇರ ಹೊಣೆ. ಯಾಕಂದರೆ ಪುನೀತ್ ಕೆರೆಹಳ್ಳಿ ಥರ ಪುಡಿ ರೌಡಿಗಳು, ಗೂಂಡಾಗಳು ಈ ಥರ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರು ಸುಮ್ಮನಿದ್ದಾರೆ. ಇದ್ರ ಬಗ್ಗೆ ತಕ್ಷಣ ಅವರು ಕ್ರಮ ತಗೋಬೇಕು ಅಂತ ನಾವು ಕೇಳ್ತೀವಿ. ಇವ್ರು ಮಾಡೋ ಕೆಲಸಗಳ ಬಗ್ಗೆ ಕ್ರಮ ತಗೊಳ್ತಾ ಇದ್ದಾರೆ, ಅವ್ರಿಗೆ ಒಂಥರ ಬೆಳವಣಿಗೆ ಕೊಟ್ಟಂಗೆ ಆಗುತ್ತೆ. ಈಗ ಇವನ್ನ ಪುನೀತ್ ಕೆರೆಹಳ್ಳಿ ನೋಡಿ ಇನ್ನೊಂದು 10 ಜನ ಉತ್ಕೊಂತಾರೆ, ನೋಡು ನಮ್ಮ ಪುನೀತ್ ಆ ಥರ ಮಾಡಿದ್ದಾನೆ, ಯಾರು ಏನು ಮಾತಾಡಿಲ್ಲ, ನಾವು ಆ ಥರ ಮಾಡೋಣ ಅಂತ ಇನ್ನೊಂದು 10 ಜನ ಹೋಗ್ತಾರೆ. ಮತ್ತು ಅಲ್ಟಿಮೇಟ್ಲಿ ಇವರೆಲ್ಲ ಏನು ಮಾಡ್ತಾರೆ? ಇವರೆಲ್ಲ ರೋಲ್ ಕಾಲ್ಗೆ ಇಳಿತಾರೆ. ಯಾರಿಗೂ ಏನು ದೇಶ, ಜನ, ಮಾನವೀಯತೆ ಯಾರಿಗೂ ಏನು ಅವ್ರಿಗೇನು ಇದಿರೋದಿಲ್ಲ. ಅವ್ರದ್ದೇನು ಒಂದು ದಂಧೆ ಮಾಡ್ಕೋಬೇಕು, ರೋಲ್ ಕಾಲ್ ಮಾಡ್ಕೋಬೇಕು. ಪುನೀತ್ ಬಗ್ಗೆನೂ ಅಷ್ಟು ಆರೋಪಗಳಿಲ್ವಾ? ದಂಧೆ ಮಾಡ್ತಿದ್ದಾರೆ, ರೋಲ್ ಕಾಲ್ ಮಾಡ್ತಾ ಇದ್ದಾರೆ ಅಂತ. ಅದೇ ಥರ ಅವ್ರದ್ದು ಇನ್ನೊಂದು 10 ಜನ ಉಟ್ಕೊತಾರೆ. ಸೊ ಹಾಗಾಗಿ ಅವ್ರ ಬಗ್ಗೆ ತಕ್ಷಣ ಕ್ರಮ ತಗೋಬೇಕು ಅಂತ ನಾವು ಕೇಳ್ಕೊತೀನಿ. ಮತ್ತು ಒಕ್ಕೂಟ ಸರ್ಕಾರನೂ ಏನು ಮಾಡ್ತಾ ಇದೆ? ನೀವು ಇಲ್ಲಿಗಲ್ ಬಾಂಗ್ಲಾದೇಶಿ ಅಂತ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಾನೆ ಇರ್ತಾರೆ. UPA 1, 2 ಸರ್ಕಾರ ಇದ್ದಾಗ ಸುಮಾರು 80,000 ಜನ ಬಾಂಗ್ಲಾದೇಶಿಗರನ್ನ ಅವರು ಕಳಿಸಿದ್ರಂತೆ ಆಚೆ. ಇವ್ರ ಸರ್ಕಾರ ಒಂದು 10,000 ಜನನೂ ಕಳಿಸಿಲ್ಲ ಅಂತ ಇವರೇ ಹೇಳ್ತಾರೆ. ಬಾಂಗ್ಲಾದೇಶಿ ಮೈಗ್ರೇಷನ್ ಜಾಸ್ತಿ ಆಗಿದೆ ಅಂತ. 10 ವರ್ಷದಿಂದ ಇವರೇ ತಾನೇ ಇರೋದು. ಬಾರ್ಡರ್ ಇವರೇ ನಾಡ್ತಾರೆ, ಗಡಿ ಇವರೇ ಕಾಯ್ತಿದ್ದಾರೆ, ಪವರಲ್ಲಿ ಇವರೇ ಇದ್ದಾರೆ. ಮತ್ತು ಸುಮ್ಮನೆ ಹೇಳೋದು ಮಾತ್ರ ಈ ಥರ. ಸೊ ಹಾಗಾಗಿ ನಿಜವಾಗ್ಲೂ ಇದು ಪ್ರಶ್ನೆ ಅವರು ಬಾಂಗ್ಲಾದೇಶದವರ, ಭಾರತದವರ ಅಂತಲ್ಲ. ಪ್ರಶ್ನೆ ಇರೋದು ಬಡವರು ಈಸಿಯಾಗಿ ಸಿಗ್ತಾರೆ. ಬಡವ್ರ ಮೇಲೆ ದಂಧೆ ಮಾಡಲಿಕ್ಕೆ, ಹಲ್ಲೆ ಮಾಡಲಿಕ್ಕೆ, ಬಡವರಿಂದ ದುಡ್ಡು ಕಿತ್ಕೊಳ್ಳೋದು ಈಸಿ. ಇವ್ರು ಯಾವುದು ಶ್ರೀಮಂತರ ಹತ್ರ ಹೋಗಿ ದುಡ್ಡು ಕಿತ್ಕೊಳ್ಳೋದಿಲ್ಲ. ಇವ್ರು ಯಾರು ಬಡವ್ರ ಹತ್ರ ಹೋಗಿ ದುಡ್ಡು ಕಿತ್ಕೊತಾರೆ. ಕಸ ಆಯೋವ್ರ ಹತ್ರ, ಚಿಂದಿ ಆಯೋವ್ರ ಹತ್ರ, ಮನೆ ಕೆಲಸ ಮಾಡೋವ್ರ ಹತ್ರ, ಅವ್ರ ಹತ್ರನೇ ಇವ್ರದೆಲ್ಲ ದರ್ಪ.
ಸೊ ಹಾಗಾಗಿ ಪೊಲೀಸವರು ತಕ್ಷಣ ಇದ್ರ ಬಗ್ಗೆ ಕ್ರಮ ತಗೋಬೇಕು. ಮತ್ತು ಯಾರು ಪೊಲೀಸ್ ಇದ್ದಾರೆ, ಆ ಪುನೀತ್ ಕರಳ್ಳಿ ಒಂದು ವಿಡಿಯೋದಲ್ಲಿ ಪೊಲೀಸವರೇ ಹೋಗಿ ನಮಸ್ಕಾರ ಅಂತ ಅವ್ರಿಗೆ ಹೇಳಿ ಆಯಿತು ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾರ ಪೊಲೀಸವರು? ಅದ್ರ ಬಗ್ಗೆನೂ ಒಂದು ತನಿಖೆ ಆಗಬೇಕು. ಪೊಲೀಸವ್ರು ಯಾಕೆ ಇವ್ನ ಜೊತೆ ಕೋಆಪ್ರೇಟ್ ಮಾಡ್ತಿದ್ದಾರೆ? ಪೊಲೀಸವ್ರು ಫಸ್ಟ್ ಕೇಳ್ಬೇಕು, ನೀನೇನು ಮಾಡ್ತಿದ್ದೀಯ ಅಲ್ಲಿ, ನೀನೇನು ಡಾಕ್ಯುಮೆಂಟ್ ಚೆಕ್ ಮಾಡೋದು ನಿಂದ ಜವಾಬ್ದಾರಿ, ನಿಂದ ಕೆಲಸ, ನೀನು ಹೆಂಗೆ ಈ ಥರ ವೀಡಿಯೋ ಮಾಡ್ತಾ ಇದ್ದೆ? ಆ ವಿಡಿಯೋದಲ್ಲಿ ಯಾರೋ ಮಹಿಳೆಯರೆಲ್ಲ ಇದ್ದಾರೆ. ಸುಮ್ಮನೆ ಯಾರ್ದೋ ಮನೆಗೆ ಹೋಗ್ಬಿಟ್ಟು ಆ ಮಹಿಳೆದ ವೀಡಿಯೋ ಎಲ್ಲ ತೆಗೆದುಬಿಟ್ಟು ಈ ಥರ ಹಾಕಿದ್ರೆ ಫೇಸ್ಬುಕ್ಕಲ್ಲಿ ಅವ್ರಿಗೇನು ಘನತೆ ಹಕ್ಕಿಲ್ವಾ? ಅವ್ರಿಗೊಂದು ಪ್ರೈವಸಿ ಹಕ್ಕಿಲ್ವಾ? ಯಾವುದೋ ಮಿಡ್ಲ್ ಕ್ಲಾಸ್ ಅಪ್ಪರ್ ಕ್ಲಾಸ್ ಮನೆಗೆ ಹೋಗ್ಬಿಟ್ಟು ಒಂದು ಮಹಿಳೆದ ಆ ಥರ ವೀಡಿಯೋ ತೆಗೆದು ಹಾಕ್ಬಿಟ್ರೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ದೂರೊಂದು ದಾಖಲಿಸ್ತೀವಿ. ಈ ದೂರು ದಾಖಲಿಸಿ ಪೊಲೀಸರು ಕ್ರಮ ತಗೋಬೇಕು ಅಂತ ನಾವು ಕೇಳ್ಕೊತೀವಿ. ಮತ್ತು ಗೃಹ ಸಚಿವರು ಸಹ ಇದ್ರ ಬಗ್ಗೆ ಕ್ರಮ ತಗೋಬೇಕು.